ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ನೇಡಿ ಚಿಕ್ಕಪ್ಪ ಆಂಟಿ ಮನೆ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇದು ನಮ್ಮ ಚಿಕ್ಕಪ್ಪ ಆವಾಗಲೇ ಒಂದು 10-12 ವರ್ಷ ಆಯಿತು ಈ ಮನೆ ಕಟ್ಟಿ. ಆವಾಗಲೇ ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ನಮ್ಮ ಚಿಕ್ಕಪ್ಪ ಪ್ಲ್ಯಾನ್ ಮಾಡಿ ಆವಾಗಲೇ ಮಾಡಿಸಿದ್ರು. ಇದು ಇದು ನೆರಡಿ ಅಂತ ಬಸ್ಕಲ್ ಹತ್ರ ಬರುತ್ತೆ ನಮ್ಮ ಆಂಟಿಯರ ಊರು. ಇದು ಮನೆ ಸುತ್ತ ಸರೌಂಡಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಮಲೆನಾಡು ಅಂದರೆ ಕೇಳಬೇಕಾ, ಹೂವಿನ ಗಿಡಗಳ ಸರ ಮಾಲೆನೇ ಇದ್ದಂಗೆ. ಅದರಲ್ಲೂ ನಮ್ಮ ಆಂಟಿ ತುಂಬ ಹೂವಿನ ಗಿಡ ಇಷ್ಟ. ಆದರೆ ಅವ್ರ ಮನೇಲಿ ಈಗ ಬಿಸಿಲಿಗೆ ಇಟ್ಟಿದ್ದಾರೆ, ಆಚೆ ಇಟ್ಟಿದ್ದರಿಂದ ಸ್ವಲ್ಪ ಈ ಗಿಡಗಳು ಡಲ್ಲಾಗಿದೆ ನೋಡಿ. ಎಷ್ಟೊಂದು ಗಿಡ ಇದೆ. ಮಲೆನಾಡಲ್ಲಿ ಹೋದರೆ ಹೂವಿನ ಗಿಡ ನೋಡೋದೇ ಒಂದು ಖುಷಿಯಾಗುತ್ತೆ ನೋಡಿ. ಇಲ್ಲಿ ಆಂಥೇರಿಯಂ ಗಿಡಗಳಂತಾರೆ ಇವಕ್ಕೆ. ಇಲ್ಲಿ ಎಷ್ಟೊಂದು ಗಿಡ ಇಟ್ಟಿದ್ದಾರೆ. ಇನ್ನೂ ಗಿಡಗಳಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಇವೆಲ್ಲ ಆಂಥೇರಿಯಂ ಗಿಡಗಳು ಎಷ್ಟು ಕಲೆಕ್ಷನ್ ಇದೆ ಅಂತ ನೋಡಿ. ಈ ಕಡೆ ಹೂವಿನ ಗಿಡ ಮೇಂಟೈನ್ ಮಾಡೋಕ್ಕೆ ಒಬ್ರು ಇರಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಸ್ಟ್ಯಾಂಡ್ ಮಾಡಿಸಿ ಇಟ್ಟಿದ್ದಾರೆ ಅಂತ ನೋಡಿ. ಇಲ್ಲಿ ಮಲೆನಾಡಲ್ಲಂತೂ ಒಬ್ಬರು ಮನೆಗಿಂದ ಹೋದರೆ ಅಲ್ಲಿ ಬಂದರು ಹೂವಿನ ಗಿಡ ಒಬ್ಬರು ಮನೆಯಿಂದ ಒಬ್ಬರು ಮನೇಲಿ ಇಸ್ಕೊಂಡು ಹೋಗೋದೇ ಆಗುತ್ತೆ. ಅವ್ರಿಗೆ ಹೂವಿನ ಗಿಡ ಅಂದರೆ ಈ ಕಡೆ ಮನೆ ಲುಕ್ನ ತರೋದೆ. ಆಂಟಿ ಮನೇಲಿರೋ ತಾಮ್ರದ ಪಾತ್ರೆಗಳನ್ನ ತೊಳೆದಿಡ್ತಿದ್ದಾರೆ ನೋಡಿ. ಇದು ಪೀತಾಂಬರ ಪೌಡ್ರ್ ಹಾಕಿ ಸುಪ್ರೀತಕ್ಕ ಆಂಟಿ ಮತ್ತು ನಮ್ಮ ಶಕು ಅಕ್ಕ, ನಮ್ಮ ಮಾವನ ಮಗಳು, ಅವರೆಲ್ಲ ಅದನ್ನು ಪುಡಿ ಹಾಕಿ ಉಜ್ತಾರೆ. ಈ ಥರ ಸೋಪು ನೀರು ಹಾಕಲ್ಲ. ಎಷ್ಟು ಕಲರ್ ಆಗುತ್ತೆ ಅಂದರೆ ಹೊಸ್ದಾಗಿ ಅಂಗಡಿಲಿಂದ ತಂದಿರೋ ಥರ ಪಳ ಹೊಳಿತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಆ ಥರ ಪೌಡ್ರ್ ಹಾಕ್ಬಿಟ್ಟು ಈ ಥರ ಕೈಲಿ ಉಜ್ತಾರೆ ಆಂಟಿ ನೋಡಿ. ಇದೆ ಆಂಟಿ ಮನೆ ಎಂಟ್ರೆನ್ಸು ನೋಡಿ. ಎಂಟ್ರಿಲಿ ಆವಾಗಲೇ ಯಾವ ಥರ ಡೋರ್ ಮಾಡಿಸಿದ್ದಾರೆ ನೋಡಿ. ಚಿಕ್ಕಪ್ಪಂಗೆ ಎಲ್ಲ ಕ್ರಿಯೇಟಿವಿಟಿ ಜಾಸ್ತಿ, ಆವಾಗಲೇ ಈ ಥರ ಮಾಡಿಸಿದ್ದಾರೆ ನೋಡಿ. ಇದು ಎಂಟ್ರಿಲಿ ಒಂದು ಗಿಡ ಇಟ್ಟಿದ್ದಾರೆ. ಗಿಡ ಎಂತ ಸಖತ್ತಾಗಿದೆ ಅಂದರೆ ನೋಡೋಕ್ಕೆ ಸೇಮ್ ನ್ಯಾಚುರಲ್ ಪ್ಲ್ಯಾಂಟ್ ಇದ್ದಂಗಿದೆ. ಆ ಫ್ಲವರ್ ಎಲ್ಲ ನೋಡಿ. ತಾಮ್ರದ ಪಾತ್ರೆಗಳೆಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಇದು ಎಂಟ್ರಿ ಆದರೆ ಹಾಲು ನಿಸರ್ಗ ಮಣಿ ಏನೋ ಮಾತಾಡೋಣ ನೋಡಿ. ಗಿಡ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ನಲ್ಲ, ಇದು ನೋಡೋಕ್ಕೆ ನ್ಯಾಚುರಲ್ ಗಿಡ ಇದ್ದಂಗಿದೆ. ಇದು ಎಂಟ್ರಿ ಹಾಲು. ಆದರೆ ನೋಡಿ, ಇಂಟೀರಿಯರ್ ವರ್ಕ್ಸ್ ಆಗಲಿ ಎಲ್ಲ ಅವಾಗ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಕೆಲಸಗಳು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಅಂದರೆ ಇಲ್ಲೊಂದು ಅಕ್ವೇರಿಯಂ ಇಟ್ಟಿದ್ದಾರೆ. ಅಕ್ವೇರಿಯಮ್ ಎಷ್ಟು ಚೆನ್ನಾಗಿದೆ ನೋಡಿ. ಅಕ್ವೇರಿಯಮ್ಮಲ್ಲೊಂದು ಮೊಲ ಇದೆ, ಆಮೆ ಇದೆ, ಆಮೆ. ಇದು ಟಿ ವಿ ಯೂನಿಟ್ ನೋಡಿ. ಈ ಥರ ಇದೆ ಹಾಲಲ್ಲಿ ಸೋಫಾ ಇಟ್ಟಿದ್ದಾರೆ. 2 ಸೀಟರ್ ಒಂದು ಮತ್ತು ಎಲ್ ಶೇಪ್ ಸೋಫಾ ಒಂದಿದೆ ನೋಡಿ. ಎಷ್ಟು ಚೆನ್ನಾಗಿದೆ. ಆವಾಗಲೇ ಯಾವ ಥರ ಪ್ಲ್ಯಾನ್ ಮಾಡಿಬಿಟ್ಟು ಇದು ಹಾಲು. ಇಲ್ಲಿ ನನ್ನ ತಮ್ಮನ ಹೆಂಡತಿ ಫೋಟೋ ಇಟ್ಟಿದ್ದಾರೆ, ನಮ್ಮ ಮಡಿ ಮತ್ತು ನಿಸರ್ಗಂದು. ಇಲ್ಲಿ ದೇವ್ರ ಮನೆ ಇದೆ. ದೇವ್ರ ಮನೆಯಲ್ಲೂ ಅಷ್ಟೇ ನೋಡಿ. ಇಂಟೀರಿಯರ್ಸ್ ವುಡ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇಂದ ಬಂದರೆ ನೋಡಿ, ಹಾಲು ಲುಕ್ ಈ ಥರ ಕಾಣುತ್ತೆ. ಈ ಸೈಡಿಂದ ಅಲ್ಲೊಂದು ಟೀಪ ಇದೆ, ಅದನ್ನ ಈಗ ತೆಗೆದಿಟ್ಟಿದ್ದಾರೆ. ಚಿಕ್ಕಪ್ಪ ನಮ್ಮ ಅಮ್ಮ, ನಮ್ಮ ಅಜ್ಜಿ, ಅವ್ರ ಚಿಕ್ಕಪ್ಪ ಅಜ್ಜಿ ತೀರೋಗಿದ್ದಾರೆ ಈಗ 1 ವಾರ ಆಯಿತು. ಹಾಗಾಗಿ ಕೆಲಸ ಎಲ್ಲ ಮನೆ ಕ್ಲೀನ್ ಮಾಡ್ತಿರೋದ್ರಿಂದ ಮತ್ತು ಈಗ ಆರಾಧನೆ ಇರೋದ್ರಿಂದ 12 ದಿನದ್ದು ಈಗ ನೆಂಟರೆಲ್ಲ ಬರ್ತಾರಲ್ಲ, ಅದು ಸ್ವಲ್ಪ ಫ್ರೀ ಆಗಿರಲಿ ಅಂತ ಟೀಪಾಯ್ ಎತ್ಬಿಟ್ಟು ಆ ಕಡೆ ಸೈಡಲ್ಲಿ ಇಟ್ಟಿದ್ದಾರೆ. ಟೀಪಾಯ್ ಒಂದು ಬರುತ್ತೆ ಇಲ್ಲಿ ವೈಟ್ ಕಲರು. ಇಲ್ಲೊಂದು ಫೋಟೋ ಹಾಕಿದ್ದಾರೆ ನೋಡಿ. ಇದು ಹಾಲು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಮನೆ ಹತ್ರ ಮಕ್ಕಳು ಜಾಸ್ತಿ ಆದರೂ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಮನೇನ. ಎಷ್ಟು ಕ್ಲೀನಾಗಿ ನೀಟಾಗಿದೆ ನೋಡಿ. ಈ ಕಾರ್ನರಲ್ಲಿ ಒಂದು ಈ ಥರ ವಾಸ್ ಇಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಆವಾಗಲೇ ಇಷ್ಟೊಂದು ಕಲೆಕ್ಷನ್ ಎಲ್ಲ ಇಟ್ಟಿದ್ದರು. ಆವಾಗಿಂದನೇ ನಮ್ಮ ಆಂಟಿ ಎಲ್ಲಿ ಹೋದರೂ ಏನಾದ್ರು ತಗೊಂಬರ್ತಾನೆ ಇರ್ತಾರೆ. ಇಲ್ಲಿಂದ ಮೇಲೆ ಬಂದರೆ ಈ ಗೋಡೆ ಸ್ಟೇರ್ ಕೇಸ್ ಹತ್ತಿರ ಗೋಡೆಯಲ್ಲಿ ಇಲ್ಲಿ ನಮ್ಮ ಮಣಿ ಮತ್ತು ನಿಸರ್ಗಂದೊಂದು ರಿಸೆಪ್ಷನ್ ಫೋಟೋ ಹಾಕಿದ್ದಾರೆ. ಅಲ್ಲಿಂದ ಪಕ್ಕದಲ್ಲಿ ಒಂದು ವೆಲ್ಕಮ್ ಲೇಡಿ ಫೋಟೋ ಇದೆ. ಇದು ಅಷ್ಟೇ ಆ ಮನೆಗೊಂದು ಯೂನಿಕ್ ಅಟ್ರಾಕ್ಷನ್ ಆಗಿದೆ, ಚೆನ್ನಾಗಿದೆ. ಅಲ್ಲಿಂದ ಮೇಲೆ ಸ್ಟೇರ್ ಕೇಸಿಗೆ ಹೋಗೋ ಸ್ಟೆಪ್ಸ್ ಇದೆ. ಕೆಳಗಡೆ 1 ಬೆಡ್ರೂಮ್ ಇದೆ, ಮೇಲೆ 2 ಬೆಡ್ರೂಮ್ ಇದೆ ನೋಡಿ. ಇದು ಸ್ಟೆಪ್ಸು, ಅದು ಮರದಲ್ಲೇ ಮಾಡಿಸಿದ್ದಾರೆ. ಅವಾಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಪಾಲಿಶ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕೆ ಹಾಗೆ ಪಳ ಅಂತ ಹೊಳಿತಿದೆ ನೋಡಿ. ಇದು ಸ್ಟೇರ್ ಕೇಸ್. ಈಗ ಮೇಲೆ ಹೋಗೋಣ ಬನ್ನಿ, ಮೇಲೆ ಏನೇನಿದೆ ಅಂತ ನೋಡ್ಕೊಂಬರೋಣ ನೋಡಿ. ಮೇಲೆ ಬಂದರೆ ಹತ್ತಿ ನೋಡಿ. ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಮರದಲ್ಲಿ. ಮೇಲೆ ಬಂದರೆ ಒಂದು ಹಾಲಿದೆ, ಹಾಲಲ್ಲಿ ಒಂದು ಸೋಫಾ ಇಟ್ಟಿದ್ದಾರೆ ನೋಡಿ. ನಮ್ಮ ಆಂಟಿ ಮನೆ ಅಂದರೆ ನಮಗೆ ಚಿಕ್ಕದ್ರಿಂದನೂ ಚೈಲ್ಡ್ಹುಡ್ ಮೆಮೊರಿ ಇದ್ದಂಗೆ, ಒಂಥರ ತವ್ರ ಮನೆ ಇದ್ದಂಗೆ. ನಾವಂತೂ ರಜದಲ್ಲಿ
ಯಾವಾಗಲೂ ಫಿಕ್ಸ್ ನಮ್ಮ ಮಾವನ ಮನೆ ನಮ್ಮ ಆಂಟಿ ಮನೆ ಅಂದರೆ. ಈಗಲೂ ಅಷ್ಟೇ ರಜಕ್ಕೆ ಒಂದು ಸತಿನಾರು ಒಂದು ವಾರನಾರು ಬಂದು ಹೋಗ್ತೀವಿ. ಒಂಥರ ತವ್ರ ಮನೆ ಇದ್ದಂಗೆ ನಮಗೆ. ನೋಡಿ ಇಲ್ಲಿ ಮೇಲೆ ಹಾಲಲ್ಲಿ ಇಲ್ಲೊಂದು ಯೂನಿಟ್ ಇದೆ ನೋಡಿ. ಮೇಲಿಂದ ನೋಡಿದ್ರೆ ಹಾಲು ಮೇಲೊಂದು ಲೈಟ್ ಇದೆ. ಅಲ್ಲಿಂದ ವ್ಯೂ ಯಾವ ಥರ ಕಾಣುತ್ತೆ ಕೆಳಗಡೆ ಹಾಲನ್ನ ಅಂತ ಮೇಲಿಂದ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಆವಾಗಲೇ ಎಷ್ಟು ಪ್ಲ್ಯಾನ್ ಮಾಡಿ ವೆಲ್ ಡಿಸೈನ್ ಆಗಿ ಮಾಡಿಸಿದ್ದಾರೆ. ಅಲ್ಲಿಂದ ಬಂದರೆ ಮೇಲೆ ಇನ್ನೊಂದು ಬೆಡ್ರೂಮ್ ಇದೆ, 2 ಬೆಡ್ರೂಮ್ ಇದ್ದಾರೆ, ಅದರಲ್ಲಿ 1 ಬೆಡ್ರೂಮ್ ಇದು ಮಣಿ ಮತ್ತು ನಿಸರ್ಗ ಬೆಡ್ರೂಮು ನೋಡಿ. ಇದು ಒಂದು ಬೆಡ್ರೂಮ್ಗಳು ಅಷ್ಟೇ ಸ್ಪೇಷಿಯಸ್ ಆಗಿದೆ. ಮಣಿ ಮತ್ತು ನಿಸರ್ಗದ ಒಂದು ಫೋಟೋ ಇಟ್ಟಿದ್ದಾರೆ ರೂಮಲ್ಲಿ. ಈ ಕಡೆ ಕಬೋರ್ಡ್ ವರ್ಕ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಕಬೋರ್ಡ್ ಇದೆ, ಈ ಕಡೆ ಅಟ್ಯಾಚ್ ಬಾತ್ರೂಮ್ಗಳಿದೆ 2ಕ್ಕೂ ಮೇಲೆ. ಅಲ್ಲಿಂದ ಒಂದು ರೂಮ್ ಇದು ಹಾಲಿಂದ ಪಕ್ಕದಲ್ಲಿ ಒಂದು ರೂಮ್ ಇದೆ. ಇದು ಸಚಿನ್ ರೂಮು, ನಮ್ಮ ಆಂಟಿ ಮಗ ಇನ್ನೊಬ್ಬನ ಚಿಕ್ಕವನ ರೂಮು. ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿಂದ ಎಲ್ಲ ನೋಡಿ ಈ ಥರ ಇದೆ. ಇನ್ನೊಂದು ರೂಮು ಕಬೋರ್ಡ್ಸ್ ಆಗಲಿ. ಸೊ ಇದು ಬಾಲ್ಕನಿ ಫ್ರಂಟಲ್ಲಿ. ಇಲ್ಲಿ ಹಳೆ ಮನೇಲಿ ಇದ್ದಿದ್ದೊಂದು ಸೋಫಾನ ಇಲ್ಲೇ ಇದು ಆವಾಗಲೇ ತುಂಬ ವರ್ಷದ್ದು, ಇದನ್ನು ಇಲ್ಲೇ ಇಟ್ಟಿದ್ದಾರೆ. ಇಲ್ಲೊಂದು ಜೋಕಾಲಿ ಇದೆ ಮೇಲೆ ಬಾಲ್ಕನಿಲಿ, ಚೆನ್ನಾಗಿ ಜೋಡಿಸಿದ್ದಾರೆ. ಇಂಟೀರಿಯರ್ ವರ್ಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿಂದ ನೋಡಿ ಮೇಲಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಕೆಳಗಡೆ ಚೆನ್ನಾಗಿ. ಅದು ಗಾಡಿಗಳು ಮತ್ತು ಹೂವಿನ ಗಿಡಗಳು. ಇನ್ನು ಕೆಳಗಡೆ ಬಂದರೆ ಇಲ್ಲೊಂದು ಪ್ಲ್ಯಾಂಟ್ ಇಟ್ಟಿದ್ದಾರೆ ನೋಡಿ. ಇದು ಅಷ್ಟೇ ಸೇಮ್ ನ್ಯಾಚುರಲ್ ಪ್ಲ್ಯಾಂಟ್ ಕಂಡಂತೆ. ಕೆಳಗಡೆ ಒಂದು ಬೆಡ್ರೂಮ್, ಮೇಲೆ 2 ಬೆಡ್ರೂಮ್. ಇದು ಕೆಳಗೆ ಬೆಡ್ರೂಮು. ಇದು ಆಂಟಿ ಚಿಕ್ಕಪ್ಪ ರೂಮು. ಸೊ ಇವಾಗ ಅವ್ರ ಮನೆಯಲ್ಲಿ ಫಂಕ್ಷನ್ ಆರಾಧನೆ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಸಿದ್ರಲ್ಲ, ಸ್ವಲ್ಪ ಇದು ಚಿಕ್ಕಪ್ಪ ರೂಮು. ಚಿಕ್ಕಪ್ಪ ಐರನ್ ಮಾಡ್ತಾಯಿದ್ರು. ಇದು ಅಟ್ಯಾಚ್ ಬಾತ್ರೂಮು ನೋಡಿ. ಇಲ್ಲೂ ಅಷ್ಟೇ ಕಬೋರ್ಡ್ ವರ್ಕ್ಸು, ಡ್ರೆಸ್ಸಿಂಗ್ ಮಿರರು ಎಲ್ಲ ಇದೆ. ಇದು ಇನ್ನೊಂದು ಡೈನಿಂಗ್ ಏರಿಯಾ. ಸೊ ಇಲ್ಲಿ ಈಗ ಡೈನಿಂಗ್ ಟೇಬಲ್ ತೆಗೆದು ಇನ್ನೊಂದು ರೂಮ್ಗೆ ಇಟ್ಟಿದ್ದಾರೆ ಆ ಕಡೆ ನೋಡಿ. ಈ ಪ್ಲ್ಯಾಂಟೇ ಅಷ್ಟೇ, ಇದು ಸಹ ನ್ಯಾಚುರಲ್ ಪ್ಲ್ಯಾಂಟ್ ಥರನೇ. ಇದೊಂದು ಮನೆಗೆ ಒಂದು ಎಕ್ಸ್ಟ್ರಾ ಲುಕ್ ಕೊಡೋ ಅಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿಂದ ಮುಂದೆ ಬಂದರೆ ಇದು ಎಕ್ಸ್ಟ್ರಾ ಇನ್ನೊಂದು ಡೈನಿಂಗ್ ಹಾಲು. ಇಲ್ಲಿ ನೋಡಿ ಸದ್ಯಕ್ಕೆ ಅವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಫಂಕ್ಷನ್ ಆರಾಧನೆ ಅಜ್ಜಿದಿರೋದ್ರಿಂದ. ಸೊ ಹಂಗಾಗಿ ಸ್ವಲ್ಪ ಬಟ್ಟೆ ಸಾಮಾನೆಲ್ಲ ಆ ಕಡೆ ಅಲ್ಲೆಲ್ಲ ಇಟ್ಟಿದ್ದಾರೆ ನೋಡಿ. ಅಜ್ಜಿ ತೀರೋಗಿದ್ರಲ್ವ, ಅವ್ರು 1 ವಾರ ಆಗಿದೆ. ಅವ್ರದ್ದು ಕಳಸನ ಇಲ್ಲೇ ಪೂಜೆ ಮಾಡಿಟ್ಟಿದ್ದಾರೆ. ಅದನ್ನು 12 ದಿನಕ್ಕೆ ಪೂಜೆ ಮಾಡಿಬಿಟ್ಟು ಒಳಗಡೆ ನಮ್ಮ ಕಡೆ ಹಿರಿಯರು ಕೊಡ ಅಂತ ಪೂಜೆ ಮಾಡ್ತಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದ್ದಾರೆ. ಅದಕ್ಕೆ ಅದನ್ನು ಪೂಜೆ ಮಾಡಿ ತಗೊಳ್ತಾರೆ ಒಳಗಡೆ. ಇದು ಕಿಚನ್ನು. ಸೊ ಶೃಂಗೇರಿ ಒಲೆ ಇದೆ ಇಲ್ಲಿ. ಆದರೆ ಆಂಟಿ ಅವಾಗಿಂದ ಶೃಂಗೇರಿ ಒಲೆ ಯೂಸ್ ಮಾಡಲ್ಲ, ಗ್ಯಾಸಲ್ಲಿ ಅಡುಗೆ ಮಾಡ್ತಾರೆ. ಹಂಗಾಗಿ ನಿಸರ್ಗ ಏನೋ ತಿಂತಾ ಇದ್ದಾಳೆ. ನಾಚ್ಕೊತಾಳೆ ನಮ್ಮ ಹುಡುಗಿ ಸ್ವಲ್ಪ ಕ್ಯಾಮ್ರಕ್ಕೆ. ಹಾಗಾಗಿ ಆ ಕಡೆಯಿಂದ ಬರೀ ಉಪ್ಪಿನಕಾಯಿನ ತೋರಿಸಿದ್ದಾಳೆ ನೋಡಿ. ಆಂಟಿ ನೋಡಿ ಅವಾಗಿಂದನೂ ನಮ್ಮ ಆಂಟಿಗೆ ಪಾತ್ರೆ ಅಂದರೆ ತುಂಬ ಇಷ್ಟ. ಹಬ್ಬ ಇದ್ರಲ್ಲಿ ತೊಳೆಯೋದು ಮಾತ್ರ ತುಂಬ ಕಷ್ಟ. ಎಷ್ಟೊಂದು ಪಾತ್ರೆ ಇದೆ, ಇನ್ನೂ ಕಟ್ಟಿಟ್ಟಿದ್ದಾರೆ. ಸದ್ಯಕ್ಕೆ ಒಂದಷ್ಟು ಇಲ್ಲಿಟ್ಟಿದ್ದಾರೆ ಅಷ್ಟೇ, ಜೋಡಿಸಿದ್ದಾರೆ. ಆಂಟಿ ಯಾವಾಗಲೂ ಪಾತ್ರೆ ತಗೊಳ್ತಾನೆ ಇರ್ತಾರೆ. ನಿಸರ್ಗ ನಾಚ್ಕೊತಿದ್ದಾಳೆ ನೋಡಿ ಎಲ್ಲ ನಿಂತ್ಕೊಂಡು. ನೋಡಿ ಅವರು ಎಲ್ಲ ಪಾತ್ರೆನ ಈ ಥರ ಪುಡಿ ಹಾಕಿ ಪೀತಾಂಬರ ಪೌಡ್ರಲ್ಲಿ ಉಜ್ತಾರೆ. ಆವಾಗಿನ ಕಾಲದಲ್ಲಿ ತಾಮ್ರದ ಪಾತ್ರೆಗಳನ್ನ ಎಷ್ಟು ಗೋಳಾಡ್ತೀವಿ. ಇವಾಗಿನರಲ್ಲಿ ಎಷ್ಟೊಂದು ಈಸಿ ಅಂದರೆ ಪೀತಾಂಬರ ಪೌಡ್ರ್ ಹಾಕಿ ಎಷ್ಟು ಚೆನ್ನಾಗಿ ಪಳ ಹೊಳಿತಿದೆ ನೋಡಿ. ಸುಪ್ರೀತಕ್ಕ ಎಲ್ಲ ಎಷ್ಟು ಚೆನ್ನಾಗಿ ಉಜ್ಜಿಟ್ಟಿದ್ದಾರೆ. ಉಜ್ಜಿ ಪಾತ್ರೆಗಳನ್ನ ಪೌಡ್ರ್ ಹಾಕಿ ಎಲ್ಲ ಉಜ್ಜಿಡ್ತಾ ಇದ್ದಾರೆ. ಅಂದರೆ ನೋಡಿ ದೀಪನೂ ಅಷ್ಟೇ ಎಷ್ಟು ಚೆನ್ನಾಗಿ. ಇವಾಗ ನಮ್ಮ ಚಿಕ್ಕಪ್ಪ ನೋಡಿ ಏನೋ ಮಾತಾಡ್ತಾ ಇದ್ದಾರೆ ಅವರೇ. ಎಷ್ಟು ಚೆನ್ನಾಗಿ ನೋಡಿ. ನಮ್ಮ ಆಂಟಿ ಮನೆಗೆ ಬಂದರೆ ಯಾವಾಗಲೂ ಕಡುಬು ಚಿಕನ್ ಸಾಂಬಾರು ಅಂತೂ ಮಿಸ್ ಆಗೋಲ್ಲ. ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲ ಕಡುಬು ಕಟ್ತಾ ಇದ್ದಾರೆ. ಸೊ ಹೇಗಿತ್ತು ನಮ್ಮ ಆಂಟಿ ಮನೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಆಂಟಿ ಮನೆ ಸೊ ನಮ್ಮ ಆಂಟಿ ಮನೇಲಿ ಯಾವಾಗಲೂ ಕಡುಬು ಕೋಳಿ ಸಾರು ಅಂತೂ ಮಿಸ್ ಆಗಲ್ಲ. ಚಿಕನ್ ಸಾಂಬಾರು ಯಾರಿಗೆ ಕಡುಬು ಇಷ್ಟ ಅಂತ ಕಮೆಂಟ್ ಮಾಡಿ. ನೋಡಿ ನಿಸರ್ಗ ಎಲ್ಲ ಕಡುಬನ್ನ ಕಟ್ತಾ ಇದ್ದಾರೆ. ಈ ಥರ ಹಿಟ್ಟಿನ ಅಲಸ್ಕೊಂಬಿಟ್ಟು ಕಡುಬು ಕಟ್ಟಿ ಕಡುಬಿಗೆ ಕಾಂಬಿನೇಷನಾಗಿ ಚಿಕನ್ ಸಾಂಬಾರು ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.